ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ AR ನ್ಯೂಸ್ ಸಂಪಾದಕ AR ಸಾಯಿರಾಮ್ ಮಾತಾಡ್ತಾ ಇದ್ದೀನಿ. ಇದೊಂದು ಫಲಶ್ರುತಿಯ ವಿಡಿಯೋ ಅಂತ ಕರಿಬೋದು. ಯಾಕಂದರೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಇರುಗಸಂದ್ರ ಕಾಲೋನಿ ಒಳಗಡೆ ಆ ಮೇಯ್ನ್ ರೋಡಲ್ಲಿ ಯಲ್ಲಾರಾಂಪುರ ಕಡೆ ಹೋಗೋ ಕಡೆ ಒಂದು ನಮ್ಮ ಶ್ರೀ ಶ್ರೀ ಹನುಮಂತನಾಥ ಮಹಾಸ್ವಾಮೀಜಿಯವರು ಅಂದರೆ ಕುಂಚಿಟಿಗರ ಮಠದ ಒಂದು ಆರ್ಚ್ನ ಕಾರ್ಯಾರಂಭಗೊಳ್ಳುತ್ತೆ. ನಾನು ಆ ಕಾರ್ಯಾರಂಭ ಶುರುವಾದಾಗ ಪಾಯ ಹಾಕಿದಾಗಲೇ ಕೂಡ ನಾನು AEE ದೀಪ ಅವ್ರಿಗೆ ಮಾತಾಡಿದ್ದೆ. ಸರ್ ಏನು ತುಂಬ ಚಿಕ್ಕದಾಗ್ತಾ ಇದೆ, ಮಠದ್ದು ಭಕ್ತಾದಿಗಳು ಎಲ್ಲ ಇದ್ದಾರೆ, ಇಂಚೂರು ಇನ್ನೂ ಜೋರಾಗಿ ಮಾಡ್ಬೋದಲ್ಲ ಹಾಗೆ ಹೀಗೆ ಅಂತ. ಇಲ್ಲ ಸರ್, 2 ಲಾರಿ ಓಡಾಡೋವಷ್ಟು ಸ್ಪೇಸ್ ಇದೆ ಅಂತ ಹೇಳಿದ್ರು. ಏನು ಮೋಲ್ಡಿಂಗ್ ಮಾಡೋಕ್ಕೆ ಅಂತ ನಿಂತ್ಕೊತಾರೆ, ಅವಾಗ ಕಂಪ್ಲೀಟ್ ಆ ರೋಡ್ನ ಬ್ಲಾಕ್ ಮಾಡ್ತಾರೆ. ಇನ್ ದ ಸೆನ್ಸ್ ಎಲ್ಲ ಹಾಕಿ ಫುಲ್ಲು ಬ್ಲಾಕ್ ಮಾಡ್ತಾರೆ. ಆತ ಹೋಗ್ತಾ ಏನಾಗುತ್ತೆ, ಸ್ವಲ್ಪ ಜಾಗ ಬಿಟ್ಟಿರ್ತಾರೆ, ಅಲ್ಲಿ ಯಾವುದೇ ರೀತಿ ಬಸ್ಸಸ್ಗಳಾಗ್ಬೋದು ಹೋಗಲ್ಲ. ಆಲ್ಟರ್ನೇಟಿವ್ ರಸ್ತೆ ಅಂತ ಹೇಳ್ಬಿಟ್ಟು ಒಂದು ಹೊಲದಲ್ಲಿ ರಸ್ತೆ ಬಿಡ್ಕೊಂಡು ನೀಲ್ಗನಹಳ್ಳಿ ರೋಡಿಗೆ ಕ್ರಾಸ್ ಮಾಡಿ ಅಲ್ಲಿಂದ ಬರೋ ಥರ ಮಾಡಿರ್ತಾರೆ. ಇದು ಇಷ್ಟ ಆಗಿರುತ್ತೆ. ರೀಸೆಂಟ್ಲಿ ಎಲ್ಲ ವರ್ಕ್ ಮುಗ್ದಿರುತ್ತೆ, ಕ್ಯೂರಿಂಗ್ ಆಗಿರುತ್ತೆ, ಎಲ್ಲನೂ ಆಗಿರುತ್ತೆ. ಬಟ್ ಅದನ್ನು ರಿಮೂವ್ ಮಾಡಿರಲ್ಲ. ಸುಮಾರು ಕಂಪ್ಲೇಂಟ್ಗಳು ಬರುತ್ತೆ ನನಗೆ, ಈ ಥರ ಆಗಿದೆ, ಹಿಂಗಾಗಿದೆ ಅಂತ. ನಾನು ಖುದ್ದು ಅವ್ರಿಗೆ ಮಾತಾಡೋಕ್ಕೆ ಅಂತ ಪ್ರಯತ್ನ ಪಡ್ತೀನಿ, ಅದರ ಸಂಪರ್ಕ ಸಾಧ್ಯ ಆಗಲ್ಲ. ಒಂದು ಫೈನ್ ಡೇ ಒಂದು ದುರ್ಘಟನೆ ನಡೆಯುತ್ತೆ. ಏನು, ಯಲ್ಲಾರಾಂಪುರ ಕೆರೆಯಿಂದಗಡೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದರೆ ಪಾಪ ಆಂಬುಲೆನ್ಸಿಗೆ ಕಾಲ್ ಮಾಡ್ತಾರೆ. ಅವ್ನಿಗೆ 2 ಕಾಲು ಕಟ್ಟಾಗಿರುತ್ತೆ, ಒಂದು ಜೀವಾಪಾಯದಲ್ಲಿರುತ್ತೆ ಅವ್ನ ಜೀವ. ಆಂಬುಲೆನ್ಸ್ನವ್ರಿಗೆ ಏನಾಗುತ್ತೆ, ಬರ್ತಾರೆ. ಈಗ ಮ್ಯಾಪ್ ಹಾಕ್ಕೊಂಡು ಬಂದಾಗ ಆ ಮ್ಯಾಪ್ ಎಲ್ಲಿ ತೋರಿಸುತ್ತೆ ಆ ರೋಡಲ್ಲಿ ಬರಬೇಕಾಗುತ್ತೆ. ಅವ್ರಿಗೆ ಈ ರೋಡಿಗೆ ಬರ್ತಾರೆ, ಇದು ಕಂಪ್ಲೀಟ್ ಕ್ಲೋಸ್ ಆಗಿರುತ್ತೆ, ಆ ರಸ್ತೆ ಸಿಗೋಲ್ಲ. ಮತ್ತೆ ಮುಂದೆ ಹೋಗ್ತಾರೆ, ಆ ಕಡೆ ಬರ್ತಾರೆ, ಮತ್ತೆ ಏನೋ ಜನಗಳನ್ನ ಕೇಳಿ ನಿಲ್ಲಿಸಿ ಮತ್ತೆ ಅಲ್ಲಿ ಬರ್ತಾರೆ. ಒಂದು 10 ರಿಂದ 15 ನಿಮಿಷ ತಡವಾಗಿ, ಅಂದರೆ ಅವ್ರು ಬರೋ ಟೈಮ್ಗಿಂತ ಒಂದು 10-15 ನಿಮಿಷ ತಡವಾಗಿ ಸ್ಪಾಟಿಗೆ ಬರ್ತಾರೆ, ಅವನ್ನ ಕರ್ಕೊಂಡು ಹೋಗ್ತಾರೆ, ಎಲ್ಲ ಆಗುತ್ತೆ. ಸೊ ಇದೊಂದು ನಾನು ಆವಾಗ ಅನಿಸಿದ್ದು, ಇದೊಂದು ನಿರ್ಲಕ್ಷ್ಯ ಆಯ್ತಲ್ಲ ಈ ಅಧಿಕಾರಿಗಳದ್ದು, ಇದೆಂಥದ್ದು ಇದು ಅಂತ ಹೇಳ್ಬಿಟ್ಟು. ಘಟನೆ ಆದಮೇಲೆ ಫೋನ್ ಮಾಡ್ತೀನಿ, ಮೇಸ್ತ್ರಿಗೆ ಫೋನ್ ಮಾಡ್ತೀನಿ. ಅವನು, ಸರ್ ನಾನು ವರ್ಕರು ಸರ್, ನನಗೇನಿಲ್ಲ ಸರ್, ನಮ್ಮ ಕಾಂಟ್ರಾಕ್ಟ್ರಿಗೆ ಫೋನ್ ಮಾಡಿ ಸರ್ ಅಂತ. ಕಾಂಟ್ರಾಕ್ಟ್ರು ಮೇಸ್ತ್ರಿ ಅವ್ರು ನೀವಲ್ವಾ, ನೀವೇ ಒಂಚೂರು ಅದು ಮಾಡಬೇಕಲ್ಲ. ಅಣ್ಣ ಅವ್ರು ಗಾಡಿ ಕೊಟ್ರಲ್ಲ ಅಣ್ಣ, ನಾನು ಅಲ್ಲಿಗೆ ಬರೋದು. ಕಾಂಟ್ರಾಕ್ಟ್ರಿಗೆ ಫೋನ್ ಮಾಡ್ತೀನಿ, ಭಾಳ ಒಳ್ಳೆ ವ್ಯಕ್ತಿ ಸುನೀಲ್ ಅಂತ ಹೇಳ್ಬಿಟ್ಟು. ಅವ್ರಿಗೆ ವಿವರಿಸ್ತೀನಿ, ಸರ್ ಹೀಗಿದೆ ನೋಡಿ, ಈ ಥರ ಹಿಂಗಾಗ್ಬಿಟ್ಟಿದೆ, ಆ ಜೀವ ಹೋಗಿದ್ರೆ ಒಡೆಯಾರಾಗ್ತಿದ್ರು, ನಿಮ್ಮ ಕೆಲಸ ಮುಗ್ದಿದೆ, ಸಾರ್ವಜನಿಕರಿಗೆ ಅನಾನುಕೂಲ ಆಗದಂಗೆ ನೀವು ಕೆಲಸಗಳು ಮಾಡಬೇಕಾಗುತ್ತೆ. ಯಾಕಂದರೆ ಇದುವರೆಗೂ ಶ್ರೀ ಕುಂಚಿಟಿಗರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಹನುಮಂತನಾಥ ಮಹಾಸ್ವಾಮೀಜಿಗಳು ಅವರ ಏನು ಒಬ್ಬರಿಗೂ ಕೂಡ ತೊಂದರೆ ಆಗದ ರೀತಿ ಸರ್ವ ಜನಾಂಗಕ್ಕೆ ಸರ್ವಧರ್ಮಕ್ಕೂ ಅವರು ಒಬ್ಬ ಗುರುಗಳಾಗಿ ಮುನ್ನಡ್ಕೊಂಡು ಬಂದಿದ್ದಾರೆ. ಅವ್ರ ಹೆಸರಿಗೆ ಕಪ್ಪು ಚುಕ್ಕಿ ಬರೋ ಥರ ಆಗಿಬಿಡುತ್ತೆ ನೋಡಿ. ಈ ಥರ ಮೊನ್ನೆ ಒಂದು ಆಂಬುಲೆನ್ಸ್ ಘಟನೆ ಅಂತಲ್ಲ, ತುಂಬ ಘಟನೆಗಳು ಅಸ್ತವ್ಯಸ್ತ ಆಗ್ತದೆ. ಈಗ ನೀವು ಕೆಲಸ ಮುಗ್ದಿದೆ, ಕ್ಯೂರಿಂಗ್ ಆಗಿದೆ, ತೆಗೆದುಬಿಡಿ ಸರ್ ಅಂತ ಭಾಳ ಒಳ್ಳೆ ಮಾತಲ್ಲಿ ಹೇಳಿದ್ವಿ. ಭಾಳ ಅಷ್ಟೇ ಒಳ್ಳೆ ರೀತಿಯಿಂದ ಅವರು, ಸರ್ ಖಂಡಿತ ಸರ್ ಅಂತ ಅಂದರು. ಈಗ ನಾನು ಹೇಳೋದು, ನೀವೇನು ಕೋಟಿಗೆ ಬಂದು ಕೊಟ್ಟರು ಜೀವ ತಂದು ಕೊಡೋಕ್ಕಾಗತ್ತಾ? ಇಲ್ಲ ಹಾಂ, ಇಲ್ಲ, ದಯವಿಟ್ಟು ಅದನ್ನ ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡಿಸಿ ನೀವು. ಇವತ್ತು ಕ್ಲಿಯರ್ ಮಾಡಿ. ಯಾಕೆ ವಿತಿನ್ 1 ಅವರಲ್ಲಿ JCB ಕಳಿಸಿರು, ರೋಡ್ನ ಕ್ಲಿಯರ್ ಮಾಡಿಕೊಟ್ರು. ಸೊ ಈ ಥರ ಕಾಂಟ್ರಾಕ್ಟ್ರುಗಳು ಅವಶ್ಯಕತೆ ಇದೆ. ಹಾಗೆ ಅವರು ನಮ್ಮಿಂದ ಹೇಳಿಸ್ಕೊಂಡು ಮಾಡಬೇಕಾದಂಥದ್ದು ಏನಿರಲಿಲ್ಲ, ಬಟ್ ಮುಂಚೆನೇ ನೀವು ಅದನ್ನು ಮಾಡಬೇಕಾಗಿತ್ತು. ಇರಲಿ, ಫೈನಲಿ ಇವತ್ತು ರೋಡು ಕ್ಲಿಯರ್ ಇದೆ, ಎಲ್ಲ ವೆಹಿಕಲ್ಗಳು ಓಡಾಡ್ತಾ ಇದೆ, ಭಾಳ ಖುಷಿ ಇದೆ. AR ನ್ಯೂಸಲ್ಲಿ ಅವ್ರ ಹತ್ರ ಮಾತಾಡಿದ್ದು ಕೂಡ ಅದು ಫಲಶ್ರುತಿಯಾಗಿ ವಿತಿನ್ 1 ಅವರಲ್ಲಿ ಆ ರಸ್ತೆ ಕ್ಲಿಯರ್ ಆಗಿ ಇವತ್ತು ಎಲ್ಲ ಜನಗಳು, ಎಲ್ಲ ವಾಹನಗಳು ಆರಾಮಾಗಿ ಓಡಾಡ್ತಾ ಇದೆ. ಮುಂದೆ ನೀವೇನೇ ಕೆಲಸ ಮಾಡಿದ್ರು ಕೂಡ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ದಯವಿಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸಿ. ಇದೇ ರೀತಿ ನಿಮ್ಮ ಬೆಂಬಲವಾಗಿ ಸಾರ್ವಜನಿಕರು ಇರ್ತಾರೆ, ಬಟ್ ಸಾರ್ವಜನಿಕರ ಪರವಾಗಿ ನೀವು ನಿಲ್ಲಿ. ಯಾವುದೇ ರೀತಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ಕೆಲಸಗಳು ಕಾಮಗಾರಿಯ ಹೆಸರಲ್ಲಿ ಆಗಬಾರ್ದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.